ನೀಲಾವರ, ನೀರುವಾರ, ಕರಾವಳಿ ಕರ್ನಾಟಕದ ಅತ್ಯಂತ ಪ್ರಾಚೀನ, ಐತಿಹಾಸಿಕ, ಧಾರ್ಮಿಕ ಹಾಗೂ ಸಾಂಸ್ಕೃತಿಕ ಮಹತ್ವವನ್ನು ಹೊಂದಿರುವ ಪವಿತ್ರ ಕ್ಷೇತ್ರಗಳಲ್ಲಿ ಒಂದಾಗಿದೆ. ಉಡುಪಿ ಜಿಲ್ಲೆಯ ಉಡುಪಿ ತಾಲೂಕಿನ ವ್ಯಾಪ್ತಿಯಲ್ಲಿರುವ ಈ ಗ್ರಾಮವು ಸಾವಿರಾರು ವರ್ಷಗಳ ಇತಿಹಾಸವನ್ನು ತನ್ನೊಳಗೆ ಅಡಗಿಸಿಕೊಂಡಿದೆ. ಕರಾವಳಿ ಕರ್ನಾಟಕದ ಇತಿಹಾಸವನ್ನು ಅಧ್ಯಯನ ಮಾಡುವ ಯಾವುದೇ ಸಂಶೋಧಕರಿಗೆ ನೀಲಾವರದ ಉಲ್ಲೇಖ ಅನಿವಾರ್ಯವಾಗಿ ಎದುರಾಗುತ್ತದೆ. ಆಳುಪರು, ಹೊಯ್ಸಳರು, ವಿಜಯನಗರದ ಅರಸರು ಸೇರಿದಂತೆ ಅನೇಕ ರಾಜವಂಶಗಳು ಈ ಪ್ರದೇಶದ ಆಡಳಿತ ನಡೆಸಿದರು. ಪ್ರತಿಯೊಂದು ರಾಜಮನೆತನವು ನೀಲಾವರದ ಧಾರ್ಮಿಕ ಹಾಗೂ ಸಾಂಸ್ಕೃತಿಕ ಮಹತ್ವವನ್ನು ಅರಿತು ಇಲ್ಲಿನ ದೇವಾಲಯಗಳಿಗೆ ವಿಶೇಷ ಪ್ರೋತ್ಸಾಹ ನೀಡಿರುವುದು ಶಾಸನಗಳು ಮತ್ತು ಐತಿಹಾಸಿಕ ದಾಖಲೆಗಳಿಂದ ಸ್ಪಷ್ಟವಾಗುತ್ತದೆ. ಇಂದಿಗೂ ಈ ಕ್ಷೇತ್ರವು ಸಾವಿರಾರು ಭಕ್ತರ ನಂಬಿಕೆಯ ಕೇಂದ್ರವಾಗಿ ಉಳಿದಿದ್ದು, ದೇವಿ ಮಹಿಷಮರ್ದಿನಿಯ ಅನುಗ್ರಹವನ್ನು ಪಡೆಯಲು ಕರ್ನಾಟಕದ ವಿವಿಧ ಭಾಗಗಳಿಂದ ಹಾಗೂ ಹೊರರಾಜ್ಯಗಳಿಂದಲೂ ಭಕ್ತರು ಆಗಮಿಸುತ್ತಾರೆ. ಬ್ರಹ್ಮಾವರದಿಂದ ಹೆಬ್ರಿಗೆ ಸಾಗುವ ಮುಖ್ಯ ರಸ್ತೆಯಲ್ಲಿ ಕುಂಜಾಲು ಎಂಬ ಸ್ಥಳದಿಂದ ಸುಮಾರು 3 ಕಿಲೋಮೀಟರ್ ಉತ್ತರಕ್ಕೆ ಸಾಗಿದರೆ ಹಸಿರು ಹೊಲಗಳು, ತೆಂಗಿನ ತೋಟಗಳು, ಅಡಿಕೆ ತೋಟಗಳು, ಕೆರೆಗಳು ಮತ್ತು ನೈಸರ್ಗಿಕ ಸೌಂದರ್ಯದಿಂದ ಆವರಿಸಲ್ಪಟ್ಟ ನೀಲಾವರ ಗ್ರಾಮ ಕಾಣಸಿಗುತ್ತದೆ. ಪ್ರಕೃತಿಯ ಮಡಿಲಿನಲ್ಲಿ ನೆಲೆಸಿರುವ ಈ ಗ್ರಾಮವು ಶಾಂತ ವಾತಾವರಣ, ಸಮೃದ್ಧ ಸಾಂಸ್ಕೃತಿಕ ಪರಂಪರೆ ಹಾಗೂ ಪ್ರಾಚೀನ ಧಾರ್ಮಿಕ ಆಚರಣೆಗಳಿಂದ ವಿಶಿಷ್ಟ ಸ್ಥಾನವನ್ನು ಪಡೆದಿದೆ. ಗ್ರಾಮದ ಮಧ್ಯಭಾಗದಲ್ಲಿ ನೆಲೆಸಿರುವ ಶ್ರೀ ಮಹಿಷಮರ್ದಿನಿ ಅಥವಾ ದುರ್ಗಾ ಭಗವತಿ ದೇವಾಲಯವೇ ಇಲ್ಲಿನ ಪ್ರಮುಖ ಆಕರ್ಷಣೆಯಾಗಿದ್ದು, ಇದು ಕೇವಲ ಒಂದು ದೇವಾಲಯವಲ್ಲ, ಅನೇಕ ಶತಮಾನಗಳಿಂದ ಭಕ್ತಿಯ, ಸಂಸ್ಕೃತಿಯ, ಇತಿಹಾಸದ ಹಾಗೂ ಸಮಾಜ ಜೀವನದ ಕೇಂದ್ರಬಿಂದುವಾಗಿ ಬೆಳೆದಿದೆ. ಸಾವಿರಾರು ಕುಟುಂಬಗಳ ಕುಲದೇವತೆಯಾಗಿ ಆರಾಧಿಸಲ್ಪಡುವ ಮಹಿಷಮರ್ದಿನಿಯು ಭಕ್ತರ ಜೀವನದಲ್ಲಿ ಅಪಾರವಾದ ಆಧ್ಯಾತ್ಮಿಕ ಪ್ರಭಾವವನ್ನು ಬೀರಿದ್ದಾಳೆ. ಕರ್ನಾಟಕದ ವಿವಿಧ ಭಾಗಗಳಲ್ಲಿ ವಾಸಿಸುವ ಅನೇಕ ಕುಟುಂಬಗಳು ತಮ್ಮ ಕುಟುಂಬದ ಶುಭ ಕಾರ್ಯಗಳು, ವಿವಾಹ, ಉಪನಯನ, ನಾಮಕರಣ, ಹೊಸ ಮನೆ ಪ್ರವೇಶ, ಕೃಷಿ ಆರಂಭ ಹಾಗೂ ಇತರ ಪ್ರಮುಖ ಸಂದರ್ಭಗಳಲ್ಲಿ ಈ ದೇವಿಯನ್ನು ಸ್ಮರಿಸಿ ವಿಶೇಷ ಪೂಜೆ ಸಲ್ಲಿಸುವ ಸಂಪ್ರದಾಯವನ್ನು ಇಂದಿಗೂ ಮುಂದುವರಿಸಿಕೊಂಡು ಬಂದಿವೆ. ದೇವಿಯ ಮೇಲಿನ ಭಕ್ತಿಯು ಕೇವಲ ಸ್ಥಳೀಯರಲ್ಲದೆ ದೂರದೂರಿನ ಭಕ್ತರಲ್ಲಿಯೂ ಗಾಢವಾಗಿದೆ. ಮಹಿಷಮರ್ದಿನಿ ದೇವಾಲಯದ ಪ್ರಾಚೀನತೆಯನ್ನು ಗುರುತಿಸಲು ಪ್ರತಿಮಾಶಾಸ್ತ್ರ, ಶಿಲ್ಪಶಾಸ್ತ್ರ, ಶಾಸನಗಳು ಹಾಗೂ ಪುರಾತತ್ವ ಅಧ್ಯಯನಗಳು ಅತ್ಯಂತ ಪ್ರಮುಖ ಆಧಾರಗಳಾಗಿವೆ. ದೇವಾಲಯದ ಗರ್ಭಗುಡಿಯಲ್ಲಿ ಪ್ರತಿಷ್ಠಾಪಿಸಲ್ಪಟ್ಟಿರುವ ಮೂಲ ಮೂರ್ತಿಯು ಚತುರ್ಭುಜ ರೂಪದಲ್ಲಿದ್ದು, ಶಿಲ್ಪಕಲೆಯ ದೃಷ್ಟಿಯಿಂದ ಅಪೂರ್ವವಾದ ಕಲಾಕೃತಿಯಾಗಿದೆ. ದೇವಿಯ ಬಲಗೈಯಲ್ಲಿ ಚಕ್ರ ಮತ್ತು ಮತ್ತೊಂದು ಬಲಗೈಯಲ್ಲಿ ತ್ರಿಶೂಲವಿದ್ದು, ಎಡಗೈಯಲ್ಲಿ ಶಂಖ ಹಾಗೂ ಇನ್ನೊಂದು ಎಡಗೈಯಲ್ಲಿ ಮಹಿಷಾಸುರನನ್ನು ಎತ್ತಿ ಹಿಡಿದಿರುವಂತೆ ಕೆತ್ತಲಾಗಿದೆ. ದೇವಿಯು ತನ್ನ ಬಲಗಾಲಿನಿಂದ ಮಹಿಷಾಸುರನನ್ನು ತುಳಿದು ತ್ರಿಶೂಲದಿಂದ ಅವನನ್ನು ಸಂಹರಿಸುತ್ತಿರುವ ದೃಶ್ಯವನ್ನು ಅತ್ಯಂತ ಜೀವಂತವಾಗಿ ಶಿಲ್ಪಿಗಳು ರೂಪಿಸಿದ್ದಾರೆ. ದೇವಿಯ ಮುಖದಲ್ಲಿ ಶೌರ್ಯ, ಕರುಣೆ ಹಾಗೂ ದೈವಿ ತೇಜಸ್ಸಿನ ಸಮನ್ವಯ ಸ್ಪಷ್ಟವಾಗಿ ಗೋಚರಿಸುತ್ತದೆ. ಪ್ರತಿಮೆಯ ದೇಹಭಂಗಿ, ಆಯುಧಗಳ ವಿನ್ಯಾಸ, ಆಭರಣಗಳ ಕೆತ್ತನೆ, ಕಿರೀಟದ ಶೈಲಿ ಹಾಗೂ ವಸ್ತ್ರಾಲಂಕಾರಗಳನ್ನು ಅಧ್ಯಯನ ಮಾಡಿದ ಪ್ರಸಿದ್ಧ ಇತಿಹಾಸಕಾರ ಹಾಗೂ ಪ್ರತಿಮಾಶಾಸ್ತ್ರಜ್ಞ ದಿವಂಗತ ಡಾ. ಪಿ. ಗುರುರಾಜ ಭಟ್ಟರು ಈ ಮೂರ್ತಿಯು ಸುಮಾರು ಕ್ರಿ.ಶ. 10ನೇ ಶತಮಾನಕ್ಕೆ ಸೇರಿದದ್ದಾಗಿರಬಹುದು ಎಂದು ಅಭಿಪ್ರಾಯಪಟ್ಟಿದ್ದಾರೆ. ಈ ಅಭಿಪ್ರಾಯವು ದೇವಾಲಯದ ಪ್ರಾಚೀನತೆಯನ್ನು ದೃಢಪಡಿಸುವ ಪ್ರಮುಖ ಸಾಕ್ಷಿಗಳಲ್ಲಿ ಒಂದಾಗಿದೆ. ನೀಲಾವರದ ಇತಿಹಾಸದಲ್ಲಿ ಆಳುಪ ರಾಜವಂಶದ ಪಾತ್ರ ಅತ್ಯಂತ ಮಹತ್ವದ್ದಾಗಿದೆ. ಸುಮಾರು 1000 ವರ್ಷಗಳ ಕಾಲ ತುಳುನಾಡಿನ ವಿವಿಧ ಭಾಗಗಳನ್ನು ಆಳಿದ ಆಳುಪರು ತಮ್ಮ ಆಡಳಿತ ಕೇಂದ್ರವನ್ನು ಉದ್ಯಾವರದಲ್ಲಿ ಸ್ಥಾಪಿಸಿಕೊಂಡಿದ್ದರಿಂದ ನೀಲಾವರ ಅವರಿಗೆ ಧಾರ್ಮಿಕವಾಗಿ ಮತ್ತು ಆಡಳಿತಾತ್ಮಕವಾಗಿ ಪ್ರಮುಖ ಸ್ಥಳವಾಗಿತ್ತು. ಆಳುಪರ ಕಾಲದಲ್ಲಿ ದೇವಾಲಯಗಳಿಗೆ ವಿಶೇಷ ದಾನಗಳು,
ಭೂಮಿಗಳ ಮಂಜೂರು ಹಾಗೂ ಪೂಜಾ ಕೈಂಕರ್ಯಗಳಿಗೆ ಅನೇಕ ವ್ಯವಸ್ಥೆಗಳು ಮಾಡಲ್ಪಟ್ಟಿದ್ದವು. ಈ ವಿಚಾರವನ್ನು ತಿಳಿಸುವ ಅತ್ಯಂತ ಹಳೆಯ ದಾಖಲೆಯೆಂದರೆ ಕ್ರಿ. ಶ. 1258 ಫೆಬ್ರವರಿ 24ರಂದು ಆಳುಪ ಅರಸ ವೀರಪಾಂಡ್ಯನು ಹೊರಡಿಸಿದ ಶಾಸನವಾಗಿದೆ. ಈ ಶಾಸನವು ನೀಲಾವರದ ಗ್ರಾಮಸಭೆ ಹಾಗೂ ನೀರುವಾರ ಮುನ್ನೂರಿಗೆ ನೀಡಿದ ಆಡಳಿತಾತ್ಮಕ ಆದೇಶಗಳನ್ನು ವಿವರಿಸುತ್ತದೆ. ಗ್ರಾಮದಿಂದ ಸಂಗ್ರಹವಾಗುವ ಆದಾಯದಲ್ಲಿ 100 ಗದ್ಯಾಣಗಳನ್ನು ಅರಮನೆಗೆ, 30 ಗದ್ಯಾಣಗಳನ್ನು ಅಧಿಕಾರಿಗೆ ಹಾಗೂ ಉಳಿದ 30 ಗದ್ಯಾಣಗಳನ್ನು ಸ್ಥಳೀಯ ಆಡಳಿತ ಮತ್ತು ಸಾರ್ವಜನಿಕ ಅಗತ್ಯಗಳಿಗೆ ಬಳಸಬೇಕೆಂದು ಈ ಶಾಸನದಲ್ಲಿ ಸೂಚಿಸಲಾಗಿದೆ. ಇದರಿಂದ ಆ ಕಾಲದಲ್ಲಿ ಗ್ರಾಮ ಸಭೆಗಳು ಸ್ವಾಯತ್ತ ಆಡಳಿತ ನಡೆಸುತ್ತಿದ್ದವು ಹಾಗೂ ಆರ್ಥಿಕ ವ್ಯವಸ್ಥೆ ಸುಸಂಘಟಿತವಾಗಿತ್ತೆಂಬುದು ತಿಳಿದುಬರುತ್ತದೆ. ಆಳುಪರ ಕಾಲದ ಮತ್ತೊಂದು ಪ್ರಮುಖ ದಾಖಲೆ ರಾಣಿ ಚೆಲ್ಲ ಮಹಾದೇವಿಯ ಶಾಸನವಾಗಿದೆ. ಕ್ರಿ. ಶ. 1277 ಸೆಪ್ಟೆಂಬರ್ 12ರಂದು ಹೊರಡಿಸಲಾದ ಈ ಶಾಸನದಲ್ಲಿ ಅರಮನೆಗೆ ಸಲ್ಲಬೇಕಾಗಿದ್ದ 100 ಹೊನ್ನಿನ ಸಿದ್ಧಾಯದಲ್ಲಿ 1 ಭಾಗವನ್ನು ನೀರುವಾರದ ಭಗವತಿಗೆ ದತ್ತಿಯಾಗಿ ನೀಡಲಾಗಿದೆ ಎಂದು ಉಲ್ಲೇಖಿಸಲಾಗಿದೆ. ಈ ಶಾಸನವು ಆಳುಪ ರಾಜಮನೆತನವು ಮಹಿಷಮರ್ದಿನಿ ದೇವಿಯ ಆರಾಧನೆಗೆ ನೀಡಿದ ಗೌರವ ಹಾಗೂ ದೇವಾಲಯದ ಆರ್ಥಿಕ ಸ್ಥಿರತೆಯನ್ನು ಕಾಪಾಡುವ ಉದ್ದೇಶವನ್ನು ಸ್ಪಷ್ಟಪಡಿಸುತ್ತದೆ. ನಂತರದ ಅವಧಿಯಲ್ಲಿ ಆಳುಪರು ಹಾಗೂ ಹೊಯ್ಸಳರ ನಡುವೆ ವೈವಾಹಿಕ ಸಂಬಂಧಗಳು ಬೆಳೆದ ಪರಿಣಾಮ ಕರಾವಳಿ ಪ್ರದೇಶದ ಆಡಳಿತ ಹೊಯ್ಸಳರ ಕೈಗೆ ವರ್ಗಾಯಿಸಲ್ಪಟ್ಟಿತು. ಹೊಯ್ಸಳ ಮುಮ್ಮಡಿ ಬಲ್ಲಾಳನು ಕ್ರಿ. ಶ. 1333ರಲ್ಲಿ ಕರಾವಳಿ ಕರ್ನಾಟಕದ ಮೇಲೆ ತನ್ನ ಆಡಳಿತವನ್ನು ಸ್ಥಾಪಿಸಿದನು. ವಿಶೇಷವೆಂದರೆ ಹೊಯ್ಸಳರ ಆಳ್ವಿಕೆಗೆ ಸಂಬಂಧಿಸಿದ ಮೊದಲ ಶಾಸನವೇ ನೀಲಾವರದಲ್ಲಿ ದೊರೆತಿರುವುದು ಈ ಗ್ರಾಮದ ಮಹತ್ವವನ್ನು ಇನ್ನಷ್ಟು ಹೆಚ್ಚಿಸುತ್ತದೆ. ಈ ಶಾಸನದಲ್ಲಿ ನೀರುವಾರ ಗ್ರಾಮ ಸಭೆಯು ಕೆಲವು ಭೂಮಿಗಳ ಮೇಲಿನ ತೆರಿಗೆ ಆದಾಯವನ್ನು ದುರ್ಗಾ ಭಗವತಿ ದೇವಾಲಯಕ್ಕೆ ನೀಡಿದ ಬಗ್ಗೆ ವಿವರಿಸಲಾಗಿದೆ. ಹೊಯ್ಸಳರ ಮತ್ತೊಂದು ಶಾಸನದಲ್ಲಿಯೂ ದೇವಾಲಯಕ್ಕೆ ನೀಡಿದ ದಾನಗಳು, ಪೂಜೆಗಾಗಿ ಮೀಸಲಾದ ಭೂಮಿಗಳು ಹಾಗೂ ಧಾರ್ಮಿಕ ಕಾರ್ಯಕ್ರಮಗಳಿಗೆ ಒದಗಿಸಿದ ನೆರವು ಉಲ್ಲೇಖಗೊಂಡಿದೆ. ಇದರಿಂದ ಹೊಯ್ಸಳ ಆಡಳಿತದಲ್ಲಿಯೂ ನೀಲಾವರವು ಧಾರ್ಮಿಕ ಚಟುವಟಿಕೆಗಳ ಪ್ರಮುಖ ಕೇಂದ್ರವಾಗಿಯೇ ಮುಂದುವರಿದಿತ್ತೆಂಬುದು ತಿಳಿಯುತ್ತದೆ. ವಿಜಯನಗರ ಸಾಮ್ರಾಜ್ಯದ ಉದಯದೊಂದಿಗೆ ಕರಾವಳಿ ಕರ್ನಾಟಕದ ರಾಜಕೀಯ ಪರಿಸ್ಥಿತಿಯಲ್ಲಿ ಬದಲಾವಣೆಗಳಾದರೂ ನೀಲಾವರದ ಧಾರ್ಮಿಕ ಮಹತ್ವ ಕಡಿಮೆಯಾಗಲಿಲ್ಲ. ವಿಜಯನಗರದ ಅರಸರು ದೇವಾಲಯಗಳ ಸಂರಕ್ಷಣೆ, ಜೀರ್ಣೋದ್ಧಾರ ಹಾಗೂ ಪೂಜಾ ವ್ಯವಸ್ಥೆಗಳಿಗಾಗಿ ಅಪಾರ ನೆರವು ನೀಡಿದರು. ಕೋಲಾಡಿಯ ಪ್ರೌಢಶಾಲೆಯ ಸಮೀಪ ದೊರೆತಿರುವ ಶಾಸನವು ನೀಲಾವರದ ದೇವಾಲಯಕ್ಕೆ ನೀಡಿದ ದತ್ತಿಯ ಬಗ್ಗೆ ವಿವರಿಸುತ್ತದೆ. ಕ್ರಿ. ಶ. 1387ರಲ್ಲಿ ಇಮ್ಮಡಿ ಹರಿಹರನ ಕಾಲದ ಶಾಸನದಲ್ಲಿ ದೇವಾಲಯದ ಜೀರ್ಣೋದ್ಧಾರಕ್ಕಾಗಿ ಕೈಗೊಂಡ ಕಾರ್ಯಗಳು, ಪೂಜೆಗಾಗಿ ನೀಡಿದ ದತ್ತಿಗಳು ಹಾಗೂ ದೇವಾಲಯದ ನಿರ್ವಹಣೆಯ ಬಗ್ಗೆ ವಿವರಿಸಲಾಗಿದೆ. ಇದೇ ಶಾಸನದಲ್ಲಿ ವಿಜಯನಗರ ರಾಜಕುಮಾರ ಇಮ್ಮಡಿ ಬುಕ್ಕರಾಯನು ನೀಲಾವರದಲ್ಲಿ ಆಡಳಿತ ತರಬೇತಿ ಪಡೆದಿದ್ದಾನೆ ಎಂಬ ಮಹತ್ವದ ಮಾಹಿತಿ ದೊರೆಯುತ್ತದೆ. ಇದು ನೀಲಾವರವು ಕೇವಲ ಧಾರ್ಮಿಕ ಕೇಂದ್ರವಲ್ಲದೆ ಆಡಳಿತ ಹಾಗೂ ಶಿಕ್ಷಣದ ದೃಷ್ಟಿಯಿಂದಲೂ ಮಹತ್ವ ಪಡೆದಿತ್ತೆಂಬುದನ್ನು ಸೂಚಿಸುತ್ತದೆ. ಜೀರ್ಣೋದ್ಧಾರದ ಉಲ್ಲೇಖದಿಂದ ದೇವಾಲಯವು ಅದಕ್ಕೂ ಹಲವು ಶತಮಾನಗಳ ಹಿಂದೆಯೇ ಅಸ್ತಿತ್ವದಲ್ಲಿದ್ದಿತ್ತೆಂಬುದು ಸ್ಪಷ್ಟವಾಗುತ್ತದೆ. ನಂತರ ಕ್ರಿ. ಶ. 1408ರಲ್ಲಿ 1ನೇ ದೇವರಾಯನ ಕಾಲದ ಶಾಸನ ಹಾಗೂ ಕ್ರಿ. ಶ. 1464ರಲ್ಲಿ ಮಲ್ಲಿಕಾರ್ಜುನನ ಕಾಲದ ಶಾಸನಗಳು ದೇವಾಲಯಕ್ಕೆ ನೀಡಿದ ದಾನಗಳು, ಭೂಮಿಗಳು ಹಾಗೂ ಪೂಜಾ ವ್ಯವಸ್ಥೆಗಳ ಕುರಿತು ಅಮೂಲ್ಯ ಮಾಹಿತಿಯನ್ನು ಒದಗಿಸುತ್ತವೆ. ವಿಜಯನಗರ ಸಾಮ್ರಾಜ್ಯದ ಅತ್ಯಂತ ಪ್ರಸಿದ್ಧ ರಾಜ ಶ್ರೀಕೃಷ್ಣದೇವರಾಯನ ಕಾಲದ ಕ್ರಿ. ಶ. 1528ರ ಶಾಸನವು ನೀಲಾವರದ ಇತಿಹಾಸದಲ್ಲಿ ಅತ್ಯಂತ ಮಹತ್ವದ್ದಾಗಿದೆ.
ಬಾರಕೂರಿನ ರಾಜ್ಯಪಾಲ ವಿಜಯಣ್ಣ ಒಡೆಯನ ಆಡಳಿತಾವಧಿಯಲ್ಲಿ ನೀಲಾವರ ಗ್ರಾಮದಲ್ಲಿ ಸಂಭವಿಸಿದ ಕೆಲವು ಆಡಳಿತಾತ್ಮಕ ಸಮಸ್ಯೆಗಳನ್ನು ಪರಿಹರಿಸುವ ಉದ್ದೇಶದಿಂದ ದೇವಾಲಯಕ್ಕೆ ವಿಶೇಷ ದಾನವನ್ನು ನೀಡಲಾಗಿದೆ ಎಂದು ಈ ಶಾಸನ ವಿವರಿಸುತ್ತದೆ. ಗ್ರಾಮದಿಂದ ಭಂಡಾರಕ್ಕೆ ಸಲ್ಲಬೇಕಾಗಿದ್ದ ತೆರಿಗೆ ಸಿದ್ಧಾಯದಲ್ಲಿ 7.5 ಕಾಟಿ ಗದ್ಯಾಣಗಳನ್ನು ದುರ್ಗಾ ಭಗವತಿಗೆ ನವರಾತ್ರಿ ಉತ್ಸವದ ವಿಶೇಷ ಪೂಜೆ ಹಾಗೂ ಧಾರ್ಮಿಕ ಕಾರ್ಯಕ್ರಮಗಳಿಗಾಗಿ ಮೀಸಲಿಡಲಾಗಿದೆ ಎಂದು ಶಾಸನ ತಿಳಿಸುತ್ತದೆ. ಇದು ದೇವಾಲಯದ ಪೂಜಾ ಪರಂಪರೆ ಹಾಗೂ ನವರಾತ್ರಿ ಉತ್ಸವಕ್ಕೆ ರಾಜಮನೆತನ ನೀಡಿದ ಮಹತ್ವವನ್ನು ತೋರಿಸುತ್ತದೆ. ಶತಮಾನಗಳ ಕಾಲ ವಿವಿಧ ರಾಜವಂಶಗಳ ಆಶ್ರಯ, ಸ್ಥಳೀಯ ಗ್ರಾಮಸಭೆಗಳ ಸಹಕಾರ ಹಾಗೂ ಭಕ್ತರ ನಿರಂತರ ಬೆಂಬಲದಿಂದ ನೀಲಾವರವು ಧಾರ್ಮಿಕ, ಸಾಂಸ್ಕೃತಿಕ ಮತ್ತು ಸಾಮಾಜಿಕ ಜೀವನದ ಕೇಂದ್ರವಾಗಿ ಬೆಳೆಯಿತು. ದೇವಾಲಯವು ಕೇವಲ ಪೂಜಾ ಸ್ಥಳವಲ್ಲದೆ ಜನಪದ ಸಂಸ್ಕೃತಿ, ಸಂಗೀತ, ಯಕ್ಷಗಾನ, ಭಜನೆ, ಹರಿಕಥೆ, ವೇದಪಾರಾಯಣ, ಧಾರ್ಮಿಕ ಉಪನ್ಯಾಸ, ಅನ್ನಸಂತರ್ಪಣೆ ಹಾಗೂ ವಿವಿಧ ಉತ್ಸವಗಳ ಕೇಂದ್ರವಾಗಿಯೂ ಪ್ರಸಿದ್ಧಿಯಾಗಿದೆ. ವರ್ಷಪೂರ್ತಿ ವಿವಿಧ ಹಬ್ಬಗಳು ಹಾಗೂ ವಿಶೇಷ ಪೂಜೆಗಳು ನಡೆಯುತ್ತವೆ. ನವರಾತ್ರಿ ಸಂದರ್ಭದಲ್ಲಿ ಸಾವಿರಾರು ಭಕ್ತರು ದೇವಿಯ ದರ್ಶನಕ್ಕಾಗಿ ಆಗಮಿಸುತ್ತಾರೆ. ಈ ಅವಧಿಯಲ್ಲಿ ವಿಶೇಷ ಅಲಂಕಾರ, ಚಂಡಿಕಾ ಹೋಮ, ದುರ್ಗಾ ಸಪ್ತಶತಿ ಪಾರಾಯಣ, ರಥೋತ್ಸವ, ಸಾಂಸ್ಕೃತಿಕ ಕಾರ್ಯಕ್ರಮಗಳು ಹಾಗೂ ಅನ್ನದಾನಗಳು ವಿಜೃಂಭಣೆಯಿಂದ ನಡೆಯುತ್ತವೆ. ಸಮೀಪದಲ್ಲಿರುವ ಪಂಚಮೀಕಾನ ಶ್ರೀ ಸುಬ್ರಹ್ಮಣ್ಯ ದೇವರ ಆರಾಧನೆಯು ನೀಲಾವರದ ಧಾರ್ಮಿಕ ಪರಂಪರೆಯ ಪ್ರಮುಖ ಭಾಗವಾಗಿದೆ. ಪ್ರತಿ ವರ್ಷ ವೃಶ್ಚಿಕ ಮಾಸದಲ್ಲಿ ನಡೆಯುವ ಪಂಚಮಿ ತೀರ್ಥ ಸ್ನಾನವು ಸಾವಿರಾರು ಭಕ್ತರನ್ನು ಆಕರ್ಷಿಸುವ ವಿಶಿಷ್ಟ ಆಚರಣೆಯಾಗಿದೆ. ಈ ತೀರ್ಥ ಸ್ನಾನಕ್ಕೆ ಕರ್ನಾಟಕದ ವಿವಿಧ ಜಿಲ್ಲೆಗಳಷ್ಟೇ ಅಲ್ಲದೆ ಕೇರಳ ಹಾಗೂ ಇತರ ರಾಜ್ಯಗಳಿಂದಲೂ ಭಕ್ತರು ಆಗಮಿಸುತ್ತಾರೆ. ಮಹಿಷಮರ್ದಿನಿ ದೇವಾಲಯದ ಸಮೀಪದಲ್ಲಿರುವ ಶ್ರೀ ವೀರಭದ್ರ ಹಾಗೂ ಕಲ್ಕುಡ ದೈವಗಳ ಆರಾಧನೆಯು ಸ್ಥಳೀಯ ಜನಜೀವನದ ಅವಿಭಾಜ್ಯ ಅಂಗವಾಗಿದೆ. ತುಳುನಾಡಿನ ದೈವಾರಾಧನೆಯ ಪರಂಪರೆ ಮತ್ತು ವೈದಿಕ ದೇವತಾ ಆರಾಧನೆಯ ಸಮ್ಮಿಲನವನ್ನು ಇಲ್ಲಿ ಸ್ಪಷ್ಟವಾಗಿ ಕಾಣಬಹುದು. ದೇವಾಲಯದಲ್ಲಿ ನಡೆಯುವ ಕೋಲ, ನೇಮ, ವಿಶೇಷ ಸೇವೆಗಳು ಹಾಗೂ ವಾರ್ಷಿಕ ಉತ್ಸವಗಳು ಜನಪದ ಸಂಸ್ಕೃತಿಯನ್ನು ಜೀವಂತವಾಗಿರಿಸುತ್ತವೆ. ದೇವಾಲಯದ ಆವರಣವು ಭಕ್ತರಿಗೆ ಶಾಂತಿ, ನೆಮ್ಮದಿ ಹಾಗೂ ಆಧ್ಯಾತ್ಮಿಕ ಅನುಭವವನ್ನು ನೀಡುವ ಪವಿತ್ರ ಕ್ಷೇತ್ರವಾಗಿದೆ. ಶತಮಾನಗಳಿಂದಲೂ ಭಕ್ತಿಯ ಪರಂಪರೆಯನ್ನು ಉಳಿಸಿಕೊಂಡಿರುವ ನೀಲಾವರವು ಕರಾವಳಿ ಕರ್ನಾಟಕದ ಧಾರ್ಮಿಕ ಇತಿಹಾಸದಲ್ಲಿ ವಿಶಿಷ್ಟ ಸ್ಥಾನವನ್ನು ಅಲಂಕರಿಸಿದ್ದು, ಪ್ರತಿಯೊಂದು ಶಾಸನ, ಪ್ರತಿಮೆ, ಆಚರಣೆ ಹಾಗೂ ಉತ್ಸವವು ಈ ಕ್ಷೇತ್ರದ ವೈಭವಯುತ ಪರಂಪರೆಯನ್ನು ಸಾರುತ್ತದೆ. ಆಳುಪರಿಂದ ಆರಂಭವಾಗಿ ಹೊಯ್ಸಳರು, ವಿಜಯನಗರದ ಅರಸರು ಹಾಗೂ ನಂತರದ ಆಡಳಿತಗಾರರ ನಿರಂತರ ಪ್ರೋತ್ಸಾಹದಿಂದ ಬೆಳೆಯುತ್ತಾ ಬಂದ ಈ ಕ್ಷೇತ್ರವು ಇಂದಿಗೂ ತನ್ನ ಪ್ರಾಚೀನತೆ, ಐತಿಹಾಸಿಕ ವೈಭವ, ಶಿಲ್ಪಕಲೆಯ ಸೊಬಗು, ಧಾರ್ಮಿಕ ಮಹಿಮೆ ಹಾಗೂ ಸಾಂಸ್ಕೃತಿಕ ಪರಂಪರೆಯ ಮೂಲಕ ಕರಾವಳಿ ಕರ್ನಾಟಕದ ಅಮೂಲ್ಯ ಪರಂಪರೆಯ ಸಂಕೇತವಾಗಿ ಅಚಲವಾಗಿ ನಿಂತಿದೆ. ನೀವಿನ್ನೂ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಲ್ವಾ? ಹಾಗಾದರೆ ಈ ಕೂಡಲೇ ನಮ್ಮ ಇತಿಹಾಸ ದರ್ಶನ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ಪಕ್ಕದಲ್ಲಿರುವ ಬೆಲ್ ಐಕಾನ್ ಅನ್ನು ಪ್ರೆಸ್ ಮಾಡಿದರೆ ನಮ್ಮ ಹೊಸ ವಿಡಿಯೋಗಳನ್ನು ನೋಡಬಹುದು.